ನಮಸ್ಕಾರ ವೀಕ್ಷಕರೇ. ಸದ್ಯ ಎನ್ಡಿಎ ಹಾಗೂ ಇಂಡಿ ಒಕ್ಕೂಟದ ಮಧ್ಯೆ ಇರುವುದು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಜಟಾಪಟಿ. ಈಗಾಗಲೇ ಎರಡೂ ಕಡೆಯಿಂದ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ, ನಾಮಿನೇಷನ್ ಸಲ್ಲಿಕೆ ಕೂಡ ಆಗಿದೆ. ಬೇರೆ ಎಲೆಕ್ಷನ್ಗಳ ರೀತಿ ಇಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಊಹಿಸೋದು ತೀರಾ ಕಷ್ಟ ಏನಲ್ಲ. ಆದ್ರೂ ಅಡ್ಡ ಮತದಾನ, ಕೈ ಕೊಡೋದು ಇಂಥ ಅಂಶಗಳಿಗೆ ಅವಕಾಶ ಇರೋದ್ರಿಂದ ಈ ಎಲೆಕ್ಷನ್ ಮೇಲಿನ ಕುತೂಹಲಗಳು ಹಾಗೆ ಇದೆ. ಇದರಿಂದ ಆಚೆಗೆ ಕ್ಯಾಂಡಿಡೇಟ್ ಆಯ್ಕೆಯಲ್ಲಿ ಮೋದಿ ಬಳಗ ತೋರಿರೋ ಜಾಣ್ಮೆ ಹಲವು ರೀತಿಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇನ್ನೊಂದೆಡೆ ಇಂಡಿ ಒಕ್ಕೂಟದ ಅಭ್ಯರ್ಥಿಯ ಹಿನ್ನೆಲೆ ಕೂಡ ತೀರಾ ವಿಮರ್ಶೆಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಮಧ್ಯೆ ಪಹಲ್ಗಾಮ್ ದಾಳಿ ಬಳಿಕ ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಒಂದಾದ ನಂತರ ಒಂದು ಬಿಸಿ ಮುಟ್ಟಿಸ್ತಾ ಇರೋ ಮೋದಿ ಸರ್ಕಾರ ಈಗ ಮಹತ್ವದ ನಿರ್ಧಾರವೊಂದನ್ನ ಕೈಗೊಂಡಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಡನ್ ರಾಜೀನಾಮೆಯಿಂದ ತೆರವಾಗಿರೋ ಕುರ್ಚಿಗೆ ಎಲೆಕ್ಷನ್ ನಡೀತಾ ಇದೆ. ಈ ಹುದ್ದೆಗೆ ಅದರದ್ದೇ ಆದ ತೂಕ ಇರೋದಕ್ಕೆ ಕಾರಣ ಮೇಲ್ಮನೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಎನ್ಡಿಎ ಹಾಗೂ ಬಿಜೆಪಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಅತ್ಯಂತ ಹೆಚ್ಚು ಸದಸ್ಯ ಬಲ ಇರೋ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಎಡವದೆ ಬಿಲ್ಗಳನ್ನ ಪಾಸ್ ಮಾಡಿಸಬೇಕು ಅನ್ನೋ ಹಠ ತೊಟ್ಟಿರೋ ಎನ್ಡಿಎ ಅದಕ್ಕಾಗಿ ಹೇಗೆಲ್ಲ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ಜನರೇ ನೋಡ್ತಾ ಇದ್ದಾರೆ. ಹಲವು ದಿನಗಳ ಹಿಂದೆಯೇ ಮುಂದಿನ ಅಭ್ಯರ್ಥಿ ಹೇಗಿರ್ತಾರೆ ಅನ್ನೋದಕ್ಕೆ ಕ್ಲೂ ಕೊಟ್ಟಿದ್ದ ಕಮಲ ಪಡೆ ಕಟ್ಟರ್ ಹಿಂದುತ್ವವಾದಿಯನ್ನೇ ಆರಿಸಿ ತರೋ ಬಗ್ಗೆ ಹೇಳ್ಕೊಂಡಿತ್ತು. ಸೈದ್ಧಾಂತಿಕವಾಗಿ ಮಾತ್ರವಲ್ಲದೆ ಎಲ್ಲಾ ಆಯಾಮದಲ್ಲೂ 100ಕ್ಕೆ 100 ಸರಿ ಹೊಂದುವಂತಹ ವ್ಯಕ್ತಿಯನ್ನ ಆರಿಸಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಆದರೆ ಸಿಪಿ ರಾಧಾಕೃಷ್ಣನ್ ಅವರ ಆಯ್ಕೆ ಹಿಂದೆ ಎಣಿಕೆಗೂ ಮೀರಿದ ಇನ್ನೊಂದು ಉದ್ದೇಶ ಇದೆ. ಆರ್ಎಸ್ಎಸ್ ಹಿನ್ನೆಲೆ ಇರುವ ತಳಮಟ್ಟದಿಂದ ಬೆಳೆದು ಬಂದ ಹಿಂದುಳಿದ ಒಬಿಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯನ್ನ ಆರಿಸಿ ಮುನ್ನೆಲೆಗೆ ತರುವ ಮೂಲಕ ಈಗಾಗಲೇ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಮೋದಿ ಸರ್ಕಾರ ಮಾಡಿತ್ತು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಅಂದ್ರೆ ಸಿಪಿ ರಾಧಾಕೃಷ್ಣನ್ ತಮಿಳುನಾಡು ಮೂಲದವರು ಅನ್ನೋದು. ಇನ್ನು ಕೆಲವೇ ತಿಂಗಳಲ್ಲಿ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ ಕೂಡ ನಡೀತಾ ಇದೆ. ಈ ಹೊತ್ತಲ್ಲಿ ಕೇಂದ್ರದಲ್ಲಿ ತಮಿಳು ಮೂಲದವರಿಗೆ ಪ್ರಮುಖ ಹುದ್ದೆ ನೀಡೋ ಮೂಲಕ ಎದುರಾಳಿಗಳಿಗೆ ರಾಜಕೀಯ ಟಕ್ಕರ್ ಕೊಡೋದ್ರಲ್ಲೂ ಈ ಆಯ್ಕೆ ಯಶಸ್ವಿಯಾಗಿದೆ. ಒಂದು ಕಡೆ ಅಣ್ಣಾಮಲೈಗೆ ಕೇಂದ್ರದಲ್ಲಿ ದೊಡ್ಡ ಹುದ್ದೆ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನೊಂದು ಕಡೆ ಉಪರಾಷ್ಟ್ರಪತಿ ಸ್ಥಾನದಲ್ಲೂ ತಮಿಳು ವ್ಯಕ್ತಿಯನ್ನ ಕೂರಿಸುವ ಉದ್ದೇಶ. ಅಲ್ಲಿಗೆ ಮೋದಿ ಸರ್ಕಾರ ಉತ್ತರ ದಕ್ಷಿಣ ಅನ್ನೋ ಭೇದ ಇಲ್ಲದೆ ಅರ್ಹರನ್ನ ಹುಡುಕಿ ಎಲ್ಲರಿಗೂ ಆದ್ಯತೆ ಕೊಡೋ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತಿದೆ. ಅಂದಹಾಗೆ ಇದು ಕೇವಲ ಮನವೊಲಿಸೋ ತಂತ್ರ ಅಲ್ವೇ ಅಲ್ಲ. ಇದರ ಹಿಂದೆ ಖುದ್ದು ಸ್ಟಾಲಿನ್ ಹಾಗೂ ಡಿಎಂಕೆ ಮನಸ್ಥಿತಿಯನ್ನು ಕೂಡ ಎಕ್ಸ್ಪೋಸ್ ಮಾಡೋ ಉದ್ದೇಶವೂ ಕೂಡ ಅಡಗಿದೆ. ಉಪರಾಷ್ಟ್ರಪತಿ ಆಯ್ಕೆ ಪ್ರಕ್ರಿಯೆ ವೇಳೆ ಯಾರು ಯಾರನ್ನ ಬೇಕಾದ್ರೂ ಬೆಂಬಲಿಸಬಹುದು, ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ತಮ್ಮಿಷ್ಟದ ಅಭ್ಯರ್ಥಿಯನ್ನ ಬೆಂಬಲಿಸುವ ಅವಕಾಶ ಇರುತ್ತೆ. ನಂತರ ಅವರವರ ಆಂತರಿಕ ವಿಚಾರಗಳು ಅವರವರಿಗೆ ಬಿಟ್ಟಿದ್ದು ಅನ್ನೋದು ವಾಸ್ತವ. ಹೀಗಿರುವಾಗ ನಮ್ಮ ಭಾಷೆ, ನಮ್ಮ ನಾಡೇ ನಮಗೆ ಆದ್ಯತೆ ಅಂತ ಜನರನ್ನ ದ್ರಾವಿಡ ಅನ್ನೋ ಹೆಸರಲ್ಲಿ ಸೆಳೆಯೋ ಸ್ಟಾಲಿನ್ ತಮಿಳುನಾಡು ಅಭ್ಯರ್ಥಿಗೆ ಬೆಂಬಲ ಕೊಡ್ಬೇಕಲ್ವಾ? ಆದ್ರೆ ಕೊಟ್ರ? ಖಂಡಿತ ಕೊಡ್ತಾ ಇಲ್ಲ. ಅವರ ಬೆಂಬಲ ಏನಿದ್ರು ಕಾಂಗ್ರೆಸ್ ಕಡೆಯಿಂದ ಫೈನಲ್ ಆದ ಅಭ್ಯರ್ಥಿಗೆ. ಸೈದ್ಧಾಂತಿಕವಾಗಿ ಅವರ ನಿಲುವು ಸರಿ ಇದ್ರು ತಮಿಳುನಾಡು ಅಂತ ಬಂದಾಗ ಮೊದಲು ತಮಿಳು ಪ್ರಜೆಗಳು ಅನ್ನೋದನ್ನೇ ಹೇಳೋ ಜನರೇ ಈಗ ಅವರ ಊರಿನವರನ್ನ ಬೆಂಬಲಿಸ್ತಾ ಇಲ್ಲ ಅನ್ನೋದು ಹೈಲೈಟ್ ಆಗ್ತಾ ಇದೆ. ಅಂದಹಾಗೆ ಈ ಮುಖಭಂಗ ಇಷ್ಟಕ್ಕೆ ಮುಗಿಯೋದಿಲ್ಲ. 2002ರಲ್ಲಿ ಭಾರತದ ಹೆಮ್ಮೆಯ ಪುತ್ರ, ವಿಜ್ಞಾನಿ, ಕೋಟ್ಯಂತರ ಯುವಕರಿಗೆ ಸ್ಫೂರ್ತಿದಾಯಕ ವ್ಯಕ್ತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರನ್ನ ರಾಷ್ಟ್ರಪತಿ ಹುದ್ದೆಗೆ ಕೂರಿಸಿದ್ದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರ. ಅದಾದ ಬಳಿಕ 2004ರಲ್ಲಿ ಸರ್ಕಾರ ಬದಲಾಗುತ್ತೆ. 2007ರಲ್ಲಿ ಮತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ವೇಳೆ ಅಬ್ದುಲ್ ಕಲಾಂ ಅವರಿಗೆ ಇನ್ನೊಂದು ಅವಧಿ ನೀಡಬೇಕು ಅಂತ ಬೆಂಬಲ ಕೊಟ್ಟಿದ್ದು ಬಿಜೆಪಿ. ಆದ್ರೆ ಅದೇ ಕಲಾಂ ಹುಟ್ಟಿದ ತಮಿಳುನಾಡನ್ನ ಪ್ರತಿನಿಧಿಸ್ತಾ ಇದ್ದ ಡಿಎಂಕೆ ಕರುಣಾನಿಧಿ ಬೆಂಬಲವನ್ನ ಕೊಡ್ಲಿಲ್ಲ. ಅವರ ಆಯ್ಕೆಯನ್ನ ವಿರೋಧಿಸಿದ್ರು. ಮಾತೆತ್ತಿದ್ರೆ ಅಲ್ಪಸಂಖ್ಯಾತರ ಓಲೈಕೆ, ತಮಿಳು ಅನ್ನೋ ಹೆಸರಲ್ಲಿ ಜನರಿಂದ ವೋಟ್ ಪಡೆಯೋ ಪಕ್ಷ ಅಸಲಿಗೆ ತಮಿಳು ಮೂಲದವರಿಗೆ ಬೆಂಬಲಿಸಿತ್ತ ಅಂತ ಕೇಳಿದ್ರೆ ಇಂಥ 10 ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಆದ್ರಿಂದ ಭಾಷೆ ಹೆಸರಲ್ಲಿ ರಾಜಕೀಯ ಮಾಡಿ ಜನರ ದಿಕ್ಕು ತಪ್ಪಿಸುವವರು ಇನ್ನೊಂದು ಬಾರಿ ಎಕ್ಸ್ಪೋಸ್ ಆಗ್ಲಿ ಅನ್ನೋ ಕಾರಣಕ್ಕೆ ರಾಧಾಕೃಷ್ಣನ್ ಆಯ್ಕೆ ಸೂಕ್ತವಾಗಿದೆ ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಇತ್ತ ಎನ್ಡಿ ಒಕ್ಕೂಟದಿಂದ ಫೈನಲ್ ಆಗಿರೋ ಅಭ್ಯರ್ಥಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ. ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಪ್ರಶ್ನೆ ಮಾಡಿದ್ರು. ಯಾಕಂದ್ರೆ ಈ ಹಿಂದೆ ಮಾಜಿ ಉಪರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸುಪ್ರೀಂ ಕೋರ್ಟ್ನ ಮಾಜಿ ಸಿಜೆಐ ರಂಜನ್ ಗೊಗೊಯ್ ಅವರನ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡಿದ್ರು. ಆಗ ಕಾಂಗ್ರೆಸ್ ಅದನ್ನ ವಿರೋಧಿಸಿ ದನಿ ಏರಿಸಿತ್ತು. ಅರುಣ್ ಜೇಟ್ಲಿ ಅವರು 2012ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನ್ಯಾಯಾಧೀಶರ ತೀರ್ಪುಗಳು ಅವರ ರಿಟೈರ್ಮೆಂಟ್ ನಂತರದ ಹುದ್ದೆಗಳ ನಿರೀಕ್ಷೆಗೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ಈಗ ಇವರನ್ನ ನಾಮಿನೇಟ್ ಮಾಡಿದ್ದೀರಿ ಅಂತ ದೂರಿದ್ರು. ಕೇವಲ ಕಾಂಗ್ರೆಸ್ ಮಾತ್ರವಲ್ಲದೆ ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರೋ ಓವೈಸಿ, ಕಾಂಗ್ರೆಸ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್, ಹೀಗೆ ಹಲವರು ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಹೋಯ್ತು, ಹಾಗೆ ಹೀಗೆ ಅಂತೆಲ್ಲ ದೂರಿದ್ರು.
ಈಗ ಅವರೇ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರನ್ನ ಫೈನಲ್ ಮಾಡ್ತಾ ಇದ್ದಾರೆ. ಇನ್ನು ಈ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲಿಗೆ ಮುಗಿಯೋದಿಲ್ಲ. 2013ರಲ್ಲಿ ಇದೇ ಕಾಂಗ್ರೆಸ್ ಇದೇ ಸುದರ್ಶನ್ ರೆಡ್ಡಿಯನ್ನ ಬಿಜೆಪಿ ನಾಯಕ ಗೋವಾ ಮಾಜಿ ಸಿಎಂ ಮನೋಹರ್ ಪರಿಕ್ಕರ್ ಅವರ ಕೈಯಾಳು ಅಂತ ದೂರಿತ್ತು. ಪರಿಕ್ಕರ್ ಸರ್ಕಾರ ಸುದರ್ಶನ್ ರೆಡ್ಡಿಯನ್ನ ಗೋವಾ ಲೋಕಾಯುಕ್ತ ಟೀಮ್ಗೆ ನೇಮಕ ಮಾಡಿದ್ದಕ್ಕೆ ಭಾರಿ ವಿರೋಧವನ್ನ ತೋರಿತು. ಆದ್ರೆ ಇವತ್ತು ಅದೇ ವ್ಯಕ್ತಿ ಕಾಂಗ್ರೆಸ್ಗೆ ಬೇಕಾಗಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಾಲದಲ್ಲಿ ನಕ್ಸಲರಿಂದ ನಲುಗಿ ಕೆಂಪು ಬಣ್ಣಕ್ಕೆ ತಿರುಗಿದ್ದ ಛತ್ತೀಸ್ಗಢದಲ್ಲಿ ಮಾವೋವಾದಿಗಳನ್ನ ಹತ್ತಿಕ್ಕೋದಕ್ಕೆ ಸಲ್ವಾ ಜುಡುಮ್ ಅನ್ನೋ ಪಡೆಯನ್ನ ಹುಟ್ಟು ಹಾಕಲಾಗಿತ್ತು. ಅದರಲ್ಲಿ ಲೋಕಲ್ ಯುವಕರು ಕೂಡ ಇದ್ದು ಅವರಿಗೆ ಸರ್ಕಾರದಿಂದ ಟ್ರೈನಿಂಗ್ ಕೊಡೋ ಕೆಲಸ ಕೂಡ ಆಗ್ತಾ ಇತ್ತು. ಆದ್ರೆ ಆ ಪಡೆಯನ್ನ ಅಸಂವಿಧಾನಿಕ ಅಂತ ಘೋಷಿಸಿ ಅದನ್ನ ತೆಗೆದು ಹಾಕುವಂತೆ ತೀರ್ಪು ಕೊಟ್ಟಿದ್ದು ಇದೇ ಸುದರ್ಶನ್ ರೆಡ್ಡಿ. ಅದಾದ ನಂತರ ಮಾವೋವಾದಿಗಳು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ನಾಯಕನನ್ನ ಕಗ್ಗೊಲೆ ಮಾಡ್ತಾರೆ. ಆದ್ರೂ ಕೂಡ ಈಗ ಕಾಂಗ್ರೆಸ್ಗೆ ಬೇಕಾಗಿರೋದು ಇವರೇ ಅನ್ನೋ ಟೀಕೆಗಳು ಎಲ್ಲಾ ಕಡೆ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಇದೆಲ್ಲದರಿಂದ ಆಚೆಗೆ ಸುದರ್ಶನ್ ರೆಡ್ಡಿ ಅವರ ಮೇಲಿರೋ ಅತಿದೊಡ್ಡ ಟೀಕೆ ಅಂದ್ರೆ ಭೋಪಾಲ್ ಅನಿಲ ದುರಂತದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗದಂತೆ ಮಾಡಿದ್ದು. ಭೋಪಾಲ್ ಅನಿಲ ದುರಂತದ ತನಿಖೆ ವೇಳೆ ಅವಘಡಕ್ಕೆ ಕಾರಣ ಆಂಡರ್ಸನ್ ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ. ಆದ್ರೆ ಆತ ಭಾರತ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಸಹಕರಿಸಿದ್ದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸರ್ಕಾರ ಅನ್ನೋ ಆರೋಪಗಳಿವೆ. ಅದಾದ ಬಳಿಕ ಭೋಪಾಲ್ ಅನಿಲ ದುರಂತ ಕೇಸ್ ರಿಓಪನ್ ಮಾಡುವಂತೆ ಸಿಬಿಐ ಮನವಿ ಮಾಡಿದ್ರೆ ಅದನ್ನ ತಿರಸ್ಕರಿಸಿದ್ದು ಇದೇ ಸುದರ್ಶನ್ ರೆಡ್ಡಿ. ಆಗ ಕಾಂಗ್ರೆಸ್ ಅನ್ನ ಬಚಾವ್ ಮಾಡಿದ್ದಕ್ಕೆ ಈಗ ಅವರಿಗೆ ಹೊಸ ಹುದ್ದೆಯ ಆಫರ್ ಮಾಡಲಾಗಿದೆ ಅನ್ನೋ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ತಮ್ಮ ಆಯ್ಕೆ ಫೈನಲ್ ಆದ ಬಳಿಕ ಮಾತನಾಡಿರೋ ರೆಡ್ಡಿ, ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಆದ್ರೆ ಸೈದ್ಧಾಂತಿಕ ನಡೆಗಳು ಇದ್ದೇ ಇರುತ್ತೆ, ಅದನ್ನ ಬಿಟ್ಟುಕೊಡುವಂತಿಲ್ಲ ಅಂತ ಹೇಳಿರೋದು ಕೂಡ ವೈರಲ್ ಆಗ್ತಾ ಇದೆ. ಇನ್ನು ಇಬ್ಬರು ಅಭ್ಯರ್ಥಿಗಳು ಫೈನಲ್ ಆಗಿರೋದು ಹಾಗಿರ್ಲಿ, ಆದ್ರೆ ಯಾರ ಬೆಂಬಲ ಯಾರಿಗೆ ಅಂತ ನೋಡ್ತಾ ಹೋದ್ರೆ ಎನ್ಡಿಎ ಬಳಗದಲ್ಲಿ ಗುರುತಿಸಿಕೊಂಡಿರುವವರೆಲ್ಲ 100% ಎನ್ಡಿಎ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅದರ ಜೊತೆಗೆ ವೈಎಸ್ಆರ್ಸಿಪಿ ಕೂಡ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿಸ್ತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇಂಡಿ ಒಕ್ಕೂಟದಲ್ಲಿ ಯಾರೆಲ್ಲ ಉಳ್ಕೊಳ್ತಾರೆ, ಅಂತಿಮವಾಗಿ ಯಾರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಇನ್ನೊಂದೆಡೆ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಮತ್ತೊಂದು ಹೊಡೆತ ಕೊಟ್ಟಿದೆ. ಇನ್ನು ಮುಂದೆ ಭಾರತ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಮಾತ್ರವಲ್ಲ ಯಾವ ಕ್ರೀಡೆಯಲ್ಲೂ ಭಾಗಿಯಾಗೋದಿಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಭಾರತವೂ ಆಡೋದಿಲ್ಲ, ಭಾರತಕ್ಕೆ ಪಾಕ್ ತಂಡ ಬಂದು ಆಡೋದಕ್ಕೂ ಅವಕಾಶ ಇಲ್ಲ ಅನ್ನೋದನ್ನ ಖಡಕ್ಕಾಗಿ ಹೇಳಿ ಮುಗಿಸಿದೆ. ಆದ್ರೆ ಜಾಗತಿಕ ಮಟ್ಟದಲ್ಲಿ ಬಹುಪಕ್ಷೀಯ ವಿಚಾರಗಳು ಬಂದಾಗ ಭಾರತದ ಹೋಸ್ಟಿಂಗ್ ಇಂಥ ವಿಚಾರಗಳಲ್ಲಿ ನಿಯಮ ಬದಲಾಗಬಹುದು. ಅಂದ್ರೆ ಏಷ್ಯಾ ಕಪ್ ಮಲ್ಟಿಲ್ಯಾಟ್ರಲ್ ಆಗಿರೋದ್ರಿಂದ ಅಲ್ಲಿ ಭಾರತ ತಂಡ ಆಡ್ತಾ ಇರೋದಕ್ಕೆ ಯಾವುದೇ ನಿರ್ಬಂಧ ಹೇರಲಾಗಿಲ್ಲ. ಅಲ್ಲದೆ ಒಲಿಂಪಿಕ್ಸ್ ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲೂ ಈ ನಿಯಮ ಅನ್ವಯಿಸೋದಿಲ್ಲ. ಆದ್ರೆ ದ್ವಿಪಕ್ಷೀಯವಾಗಿ ಇನ್ನು ಮುಂದೆ ಯಾವ ಪಂದ್ಯಾವಳಿ ಕೂಡ ಪಾಕ್ ಜೊತೆ ಇರೋದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. ಈ ಹಿಂದೆ ಇದೇ ವಿಚಾರವನ್ನ ಪಾರ್ಲಿಮೆಂಟ್ ನಲ್ಲಿ ಅಸಾದುದ್ದೀನ್ ಓವೈಸಿ ಎತ್ತಿದ್ರು. ಪಾಕಿಸ್ತಾನ ವಿರುದ್ಧ ಎಲ್ಲಾ ರೀತಿಯ ಕ್ರಮ ಕೈಗೊಂಡು ಕೊನೆಗೆ ಅವರ ಜೊತೆ ಕ್ರಿಕೆಟ್ ಆಡೋದಾದ್ರೆ ಯಾವ ಕ್ರಮ ಕೈಗೊಂಡು ಏನ್ ಬಂತು ಅಂತ ಕೇಳಿದ್ರು. ಇದು ಸರಿಯಾದ ಪ್ರಶ್ನೆ ಅಂತ ಎಲ್ಲಾ ಭಾರತೀಯರು ಒಪ್ಕೊಂಡಿದ್ರು. ಕೊನೆಗೂ ಈ ಬಗ್ಗೆ ಭಾರತ ಸರ್ಕಾರದಿಂದ ಕ್ಲಾರಿಟಿ ಬಂದಂತಾಗಿದೆ. ಒಟ್ನಲ್ಲಿ ಅಮೆರಿಕ ಕೈ ಜೋಡಿಸಿದೆ ಅನ್ನೋ ಕಾರಣಕ್ಕೆ ಭಾರಿ ಉತ್ಸಾಹದಲ್ಲಿರೋ ಪಾಕಿಸ್ತಾನಕ್ಕೆ ಆಗಾಗ ಒಂದೊಂದು ರೀತಿಯ ಚೋಕ್ ಕೊಡೋ ಮೂಲಕ ಭಾರತ ಸರ್ಕಾರ ಎಚ್ಚರಿಸ್ತಾ ಇದೆ. ಪಾಕಿಸ್ತಾನ ಟ್ರಂಪ್ ಮಾತು ಕೇಳ್ಕೊಂಡು ಕುಣಿದಾಡ್ತಾ ಇರಬಹುದು, ಆದ್ರೆ ಭಾರತದ ರಾಜತಾಂತ್ರಿಕತೆ ಮುಂದೆ ಪಾಕಿಸ್ತಾನದ ಆಟಗಳು ನಡೆಯೋದಿಲ್ಲ. ಯಾಕಂದ್ರೆ ಟ್ರಂಪ್ ನರಿಬುದ್ಧಿ ತೋರಿಸಿದ್ರೆ ಇತ್ತ ಭಾರತ ಹಾಗೂ ಚೀನಾ ಹಲವು ಒಪ್ಪಂದಗಳಿಗೆ ಮುಂದಾಗ್ತಾ ಇವೆ. ಇದರಿಂದ ಪೆಟ್ಟು ತಿನ್ನೋದು ಪಾಕಿಸ್ತಾನವೇ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.